ಮನೆ ಕಡೆ ಹುಷಾರು, ಯಾರು ಬಂದ್ರೆ ಅಂತ ಕಚ್ಬಿಡು. ನನಗೆ ನೀನು ನಿನಗೆ ನಾನು ಕೊಡಿಸ್ಬೋದಾಯ್ತು. ಇದಕ್ಕೆ 4 ಅಥವಾ 5 ಇರ್ಬೋದು. ಅದು ರೋಡ್ ಸೈಡಲ್ಲಿ ಮಾತ್ರ 300 ರೂಪಾಯಿ ಅನ್ಸುತ್ತೆ ಇದಕ್ಕೆ. ಜಾರಾಗಿ ಅವಮಾನ ಮಾಡ್ಬೇಡ ಕಣ. ನಾನು ನಿನ್ನ ವ್ಲಾಗಿಗೆ ಬರಲ್ಲ. ಶಿವನ ಬಿಟ್ಟು ಹೋಗ್ತಾ ಇದೀವಿ. ಬರಲ್ಲ ಅಂತ ಹೇಳ್ಕೊಂಡು ಹೊರಟ್ಬಿಟ್ಟಲ್ಲ ಲಾಸ್ಟಿಗೂ. ಪ್ರತಿ ಸಲ ನನ್ನ ಫ್ಯಾಮಿಲಿ ಜೊತೆನೇ ಹೋಗ್ತಾ ಇದ್ದಿದ್ದು, ಹಂಗಾಗಿ ತುಂಬಾ ಬೇಜಾರಾಗ್ತಾ ಇದೆ. ಸರ್ವೆ ಹೊಡಿಬೇಕಪ್ಪ. ಅಲ್ಲ ಎಷ್ಟು ಹೋಗುತ್ತಲ್ಲ ಅದು. ಚೇತನು ಗೆಲ್ಬೋದು, ನಾನು ಗೆಲ್ಬೋದು. ನಮ್ಮ ಹೆಂಗೆ ಅಂತ ನೋಡ್ದೆ. ಎಲ್ಲ ಆಟ ಆಡಿದ್ರು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬಾ ವಿಶೇಷ. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಹೋದ ವ್ಲಾಗಲ್ಲಿ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೆ. ಎಲ್ಲಿಗೆ ಏನು ಅಂತ ಯಾರಿಗೂ ಹೇಳಿಲ್ಲ, ನಿಮಗೂ ಹೇಳಿಲ್ಲ. ಸೊ 4 ಟಿಕೆಟ್ ಅಂತ ಹೇಳಿದ್ದೆ. 2 ಅಪ್ಪ ಅಮ್ಮಂದು, ಇನ್ನೆರಡು ಒಂದು ನಾನು. ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಇನ್ನೊಂದು ಯಾರು ಅಂತ ಆಮೇಲೆ ಹೇಳ್ತೀನಿ. ಅಪ್ಪ ಅಮ್ಮಂಗೆ ಇವಾಗ ನಾನು ಫುಲ್ ಲಗೇಜ್ ಪ್ಯಾಕ್ ಮಾಡಿದೆ. ಆ್ಯಂಡ್ ನನ್ನ ಸ್ವಲ್ಪ ಇದೆ, ಇನ್ನು ಸ್ಕಿನ್ ಕೇರು ಮತ್ತು ಬಾತ್ರೂಮ್ ಕಿಟ್ಟು, ಮೇಕಪ್ ಕಿಟ್ಟು. ಸೊ ಇಷ್ಟು 3 ತೊಗೊಬೇಕು. ಬಿಟ್ಟರೆ ಬಟ್ಟೆ ಎಲ್ಲ ಆಗಿದೆ ಗೈಸ್. ನನ್ನ ರೂಮ್ ನೋಡಿಬಿಟ್ರೆ ಫುಲ್ಲು ಹೆದರ್ಕೊಂಡ್ಬಿಡ್ತೀರ. ಫುಲ್ ಮಿಸ್ ಆಗಿಬಿಟ್ಟಿದೆ ಗೈಸ್. ಇವಾಗ ಕ್ಲೀನ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಇದು ಅಷ್ಟೇ ಕ್ಯಾಬಿನ್ ಬ್ಯಾಗು. ಇದರಲ್ಲಿ ಕ್ಯಾಮ್ರಾ ಇವು ಇಟ್ಕೊತಿದ್ದೀನಿ ಆ್ಯಂಡ್ ಅಷ್ಟೇ. ಸೊ ಬೆಳಿಗ್ಗೆ ಎದ್ದು ಇವತ್ತು ನಾನು ಯೋಗ ಮಾಡಿಲ್ಲ, ಬಿಕಾಸ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಿಲ್ಲ ಅಂತ ಯೋಗ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಡೈರೆಕ್ಟಾಗಿ ಎದ್ದು ಪ್ಯಾಕಿಂಗ್ ಮಾಡಿ ತಿಂಡಿ ತಿಂದು ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡಬೇಕು. ತಲೆಗೆ ಮತ್ತು ಬಾಡಿ ಫುಲ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಲ್ಲೇ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಹೋಗ್ತಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಫುಲ್ ಡ್ರೈ ಸ್ಕಿನ್ನ. ಸೊ ಇನ್ನೂ ಡ್ರೈ ಆಗುತ್ತೆ ಅಂತ ಫಸ್ಟೇ ಇವಾಗ ಫುಲ್ಲು ಆಯಿಲ್ ಹಚ್ಕೊಬಿಟ್ಟಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಕ್ರೇಜಿ ನನ್ನ ಟ್ರಾಲಿ ಬ್ಯಾಗಿಂದು ಗೈಸ್. ಛತ್ರಿ ಇಲ್ದಲೆ ಪಾಪ ಅದನ್ನು ತಗೊಂಡು ಹೋಗಿದ್ದಾಳೆ. ಸಿಕ್ತಾ ಮಳೆ ಸಿಡ್ಲು ಗೈಸ್. ರೀತಿ ನೋಡಿ ಇಷ್ಟೋಗಿದೆ. ಫುಲ್ ನೆನ್ಕೊಬಿಟ್ಟೆ. ಫುಲ್ ನೆಂದೋದೆ ಗೈಸ್. ನಾನಂತೂ ರೆಡಿಯಾಗಾಯಿತು, ಎಲ್ಲ ರೆಡಿ ಆಯಿತು. ಚೇತನು ಬಂದಿದ್ದಾಳೆ. ಸೊ ಮಳೆಯಲ್ಲಿ ನೆಂದ್ಕೊಂಡು ಬಂದಿದ್ದಾಳೆ. ನನ್ನ ಚೋಳು ಅವಳು ಕೆಲಸ ಮಾಡ್ತಿದ್ದಾಳೆ ಲ್ಯಾಪ್ಟಾಪಲ್ಲಿ. ಅವಳು ಇನ್ನೇನು ಸ್ವಲ್ಪ ಮೇಕಪ್ ಮಾಡಿಕೊಂಡ್ರೆ ಅವಳದು ರೆಡಿ ಆಯಿತು. ಆ್ಯಂಡ್ ನಾವು 12 o'clock ರೆಡಿ ಆಗಬೇಕಾಗಿತ್ತು. ಇವಾಗ 12:30 ಆಗಿದೆ. ಐ ಥಿಂಕ್ ನಾವು 1ಗೆ ಬಿಡ್ತೀವಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಗುಡುಗು, ಮಿಂಚು, ಸಿಡ್ಲು ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ. ನಾನು ಬಿಸಿಲಿರುತ್ತೆ ಅಂತ ಅಂದ್ಕೊಂಡ್ರೆ ಇದೇನು ಫುಲ್ಲು ಮಳೆ ಆಯಿತು. ಅದಕ್ಕೆ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ವೆಯ್ಟ್, ಔಟ್ಫಿಟ್ ತೋರಿಸ್ಬಿಡ್ತೀನಿ. ಔಟ್ಫಿಟ್ ಕ್ಯೂಟಾಗಿದೆಯಾ? ಸೊ ಇದು ಏರ್ಪೋರ್ಟ್ ಲುಕ್ ಅಲ್ಲ, ನಾರ್ಮಲ್ಲು. ಯಾಕಂದರೆ ನಾವು ನಾಳೆ ಶೆಟ್ ನಾನು ಹೇಳೇ ಇಲ್ಲ. ನಮ್ಮ ಜೊತೆಯಲ್ಲಿ ಇನ್ನೂ ಒಬ್ಬರು ಯಾರು ಬರ್ತಿದ್ದಾರೆ ಅಂದರೆ ತಾವುಗಳೇ. ನಾನೇ ನನ್ನ ಬಿಟ್ಟೆಲ್ಲ ಹೋಗ್ತಾಳು. ನಾ ಬರಲ್ಲ ಅಂದರೆ ಕೇಳಲಿಲ್ಲ ಅವಳು. ಸಾಕು ಡೌಗಳು ಹೋಗಲ್ಲ ಗೈಸ್. ಅವಳೆ ನಾವೇ 4 ಜನ ಹೋಗ್ತಾ ಇರೋದು. ಸೊ ನಾಳೆ ಬೆಳಿಗ್ಗೆ 6 ಗಂಟೆಗೆ ಇರೋದು. ಸೊ ಅದಕ್ಕೋಸ್ಕರ ಇವತ್ತಲ್ಲಿ ಹೋಗಿ ಸ್ಟೇ ಮಾಡಬೇಕು. ಆ್ಯಂಡ್ ಇದು ನನ್ನ ಔಟ್ಫಿಟ್, ಚೇತನ ಔಟ್ಫಿಟ್ ಅದು. ಸೊ ಅಷ್ಟೇ. ನಾನು ಸ್ವಲ್ಪ ಇದೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಚೇತನ ಮೇಕಪ್ ಮಾಡೋಕ್ಕೋಸ್ಕರ ಅದನ್ನ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ಪ್ಯಾಕ್ ಮಾಡಾಯಿತು. ಗೈಸ್ ಇದು ನನ್ನ ಪ್ಯಾಂಟು, ಇದು ನನ್ನ ಜಾಕೆಟ್. ಗೈಸ್ ಇದು ನನ್ನ ಟಾಪು, ಚೇತನಂದು ಪ್ಯಾಂಟ್. ಆಯಿತಾ? ಸಮಾಧಾನನಾ? ಅವಳಿಗೆ ಹೇಳೋ ತನಕ ಸಮಾಧಾನ ಇಲ್ಲ. ಬಟ್ ಟಾಪ್ ನಂದೆ ಗೈಸ್. ಎಲ್ಲ ರೆಡಿ ಆಗಿದೆ, ಎಲ್ಲ ಪ್ಯಾಕ್ ಮಾಡಿ. ಸೊ ಶಿವನ ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವನಿಗೆ ನಾಳೆಯಿಂದ ನಾಡ್ದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಜೊತೆಲಿ ಚೇತನ ಬರ್ತಾ ಇದ್ದಾಳೆ. ಸೊ ಓಕೆನಾ? ಆ್ಯಂಡ್ ಶಿವ ಮೇಲೆ ಫುಲ್ ಜವಾಬ್ದಾರಿ. ಇವಾಗ ತೋಟಮ್ಮ ಅವರೆಲ್ಲ ಬರ್ತಾರೆ. ಸೊ ಅವ್ರು ನೋಡ್ಕೊತಾರೆ. ಆ್ಯಂಡ್ ಚೇತು ಕಾರ್ ತೊಗೊಂಡು ಹೋಗ್ತಾರೆ, ನಮ್ಮ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಫುಲ್ ಲಗೇಜ್ ಇದೆ. ತೋರಿಸ್ತೀಯ ಲಗೇಜು? ಬಿಡು ಅಮ್ಮ. ಬರಲ್ಲ ಅಂತ ಹೇಳ್ಕೊಂಡು ಹೊರಟ್ಬಿಟ್ಟಲ್ಲ ಲಾಸ್ಟಿಗೂ. ಏನು ಮಾಡೋದು, ನೀನು ಕರೆದಲ್ಲ, ಹಂಗಾಗ್ಬಿಟ್ಟು ನಾನು
ಹೊರಟೆ. ಇಲ್ಲ ಅಂದರೆ ಹೊರ್ತಿರ್ಲಿಲ್ಲ. ಪ್ರತಿ ಸಲ ನನ್ನ ಫ್ಯಾಮಿಲಿ ಜೊತೆನೇ ಹೋಗ್ತಾ ಇದ್ದಿದ್ದು. ಹಂಗಾಗಿ ತುಂಬ ಬೇಜಾರಾಗ್ತಾಯಿದೆ ಅವ್ರನ್ನ ಬಿಟ್ಟು ಹೋಗೋಕ್ಕೆ. ಆದರೆ ನೀನು ಬಲವಂತ ಮಾಡಿರೋದ್ರಿಂದ ಬರ್ತಾ ಇರೋದು. ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಖಂಡಿತ ಬರ್ತಾ ಇರಲಿಲ್ಲ. ಫ್ಯಾಮಿಲಿ ಜೊತೆ ಹೋಗೋದೇ ಖುಷಿ. ಆದರೆ ನೀನು ಕರೆದೆ ಅಂತ ಅದು ಬರ್ತಾ ಖುಷಿ ಇದೆ. ಅದೇ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಅಂತ. ಆದರೆ ಫ್ಯಾಮಿಲಿ ಜೊತೆ ಬಂದರೆ ಇನ್ನಷ್ಟು ಖುಷಿ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಸರಿ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು ಅಂತ ಒಂದು ಡ್ರೀಮ್ ಇದೆ. ಸೊ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗುತ್ತೆ, ನೋಡೋಣ ಗೈಸ್. ಇವಾಗ ಅಪ್ಪ ಅಮ್ಮ ಇಷ್ಟು ಜನನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು. ಓಕೆನಾ? ಇವಾಗ ಚಂಪುಗೆ ಬಾಯ್ ಹೇಳೋಣ ಬನ್ನಿ. ಓ ಯಾವಾಗ ನೋಡಿದ್ರು ಕಟ್ಟಾಕ್ಬೇಡ ಆಯ್ತಾ? ಅಯ್ಯೋ 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 ಅಯ್ಯೋ. ಸಿಟ್ ಸಿಟ್ ಸಿಟ್. ಚಂಪು ಮನೆ ಕಡೆ ಹುಷಾರು. ಯಾರು ಬಂದರೆ ಅಂತ ಕಚ್ಬಿಡು ಆಯ್ತಾ? ಬಿಡ್ಬೇಡ, ಯಾರನ್ನೂ ಬಿಡ್ಬೇಡ. ರಾತ್ರಿ ಹೊತ್ತು ಬಿಟ್ಬಿಡು. ಇನ್ನ ಕಾವಲು ಕಾಯಲಿ ನಮ್ಮ ಮನೇನ ಆಯಿತಾ? ಆಮೇಲೆ ಅಲ್ಲಿ ಪೆಡಿಗ್ರಿ ಇದೆ ಗೊತ್ತಲ್ಲ, ಹಾಕು. ಆಮೇಲೆ ಮೊಟ್ಟೆ ಹಾಕು ರಾತ್ರಿ ಹೊತ್ತು. ಬಾಯ್ ಬಾಯ್ ಚಂಪಣ್ಣ. ಬೋಯ್ ಆಟಾಡು 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 ಆಟಾಡು. ಹಾಂ ಅಷ್ಟೇ ಒಂದು ಬಾಯ್ ಕೊಡ. ಚೆನ್ನಾಗಿ ನೋಡ್ಕೊಳ್ಳೋ ಮನೇನ. ಬಾಯ್, ಚೆನ್ನಾಗಿ ಓದ್ಕೋ. ಚೇತನ ಅವರೇ, ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ನಾನು ಆ್ಯಸ್ ಯೂಶುವಲ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾ, ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಫನ್. ಎಕ್ಸಾಮ್ ನಾಡ್ದು. ಚೆನ್ನಾಗಿ ಓದ್ಕೊಳ್ಳೋ ಶಿವು. ಅದೇ ನಮ್ಮಮ್ಮ ಹೇಳ್ತಾರೆ, ಚೆನ್ನಾಗಿ ಓದ್ಕೋಬೇಕು ಅಂತ. ಬಾಯ್ ಅಮ್ಮ, ಓದ್ಕೊಂತಂದ್ಬಿಡು. ನಾಡಿದ್ದು ಎಕ್ಸಾಮ್ ನೋಡು, ಅಟೆಂಡ್ ಮಾಡು ಬೇಗ. ನೀನು ನಾವೆಲ್ಲ ಹಿಂಗೆ ಹೋಗೋಣ ಕಂದ ನೋಡ್ತಾ ಅಂತ ಇದ್ದಾರೆ. ಏನು ಹಣ್ಣು ರಸಪೂರಿ ಹಣ್ಣು ಅಂತ. ಗೈಸ್ ಇವಾಗ ನಾವು ಮಾವಿನ ಹಣ್ಣು ಬ್ರೇಕ್. ನಾವು ಬಂದರೆ ಸೀದಾ ಹೋಗ್ತೀವಿ ಆಯಿತಾ? ಅಪ್ಪ ಅಮ್ಮನ ಜೊತೆ ಇದ್ದಾರಲ್ಲ, ಒಂದು 5 ಸರಿ ಸ್ಟಾಪ್ ಆಗಿದೆ ಅನಿಸುತ್ತೆ. ವಾಶ್ರೂಮಿಗೆ, ಊಟಕ್ಕೆ, ಕಾಫಿಗೆ, ಅದು ಇದಕ್ಕೆ ಅಂತ. ಮತ್ತೆ ಇವಾಗ ಮತ್ತೊಂದು ಸ್ಟಾಪ್ ಆಗುತ್ತೆ. ಬಟ್ ಇದು ಸಿಕ್ಕಾಪಟ್ಟೆ ಸ್ಪೀಡ್ ಇದೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 7:56. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ 1-2 ಅವರ್ ಅಲ್ಲೇ ಕಳೆದಿದ್ದೀವಿ ನಾವು. ಇವಾಗ ಮಾಲಿಗೆ ಬಂದ್ವಿ. ಯಾವ ಮಾಲ್ ಗೊತ್ತಾ? ಇದು ಮಾಲ್ ಆಫ್ ಏಷ್ಯಾ. ನಾನು ಫಸ್ಟ್ ಟೈಮ್ ಇಲ್ಲಿ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದು. ಸೆಕೆಂಡ್ ಟೈಮ್ ನಾನು ಇವಾಗಲೇ ಬರ್ತಾ ಇರೋದು. ಸೊ ಅದೇ ಹೇಳ್ತಿದ್ದೆ ನಮ್ಮ ಅಪ್ಪಂಗೆ ಸ್ಟಾರ್ಟಿಂಗ್ ಬಂದ ತಕ್ಷಣ, ಅಪ್ಪ ಇಲ್ಲಿ ನಾನು ಪ್ರಮೋಷನ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಅಂತ. ಪ್ಲೇ ಸ್ಟೇಷನ್. ಹಾಯ್ ಚೇತನ ಮೇಡಮ್. ಚೇತನ ಅವ್ರನ್ನ ತೋರಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಗೈಸ್. ನಾನು ನಿನ್ನ ಬ್ಲಾಗಿಗೆ ಬರಲ್ಲ. ಅವಳು ನನ್ನ ಬ್ಲಾಗಿಗೆ ಬರಲ್ವಂತೆ ಗೈಸ್. ಅವಮಾನ ಮಾಡ್ತಿಲ್ಲ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಬಾರಮ್ಮ. ಇಸ್ ಅ ರೀಸನ್. ಚೆನ್ನಾಗಿಲ್ವಾ ಇದು? ಹಾಂ ಚೆನ್ನಾಗಿ, ನಿಜ ಚೆನ್ನಾಗಿಲ್ವಾ? ರೋಡ್ ಸೈಡಲ್ಲಿ ಹಾಂ, ರೋಡ್ ಸೈಡಲ್ಲಿ. ಇದಕ್ಕೆ ಎಷ್ಟು ಹೇಳು? ಇದಕ್ಕೆ 4 ಅಥವಾ 5 ಇರ್ಬೋದು. ಅದು ರೋಡ್ ಸೈಡಲ್ಲಿ ಮಾತ್ರ 300 ರೂಪಾಯಿ ಅನ್ಸುತ್ತೆ ಇದಕ್ಕೆ. ಅವ್ವ, ಜಾರಾಗಿ ಅವಮಾನ ಮಾಡಬೇಡ ಕಣಮ್ಮ. ಯಾರಾಗ ಅವಮಾನ ಮಾಡ್ತಿಲ್ಲ. ಅದು ಕ್ಲಾತು ಮುಟ್ಟಿ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಬೋದು. ಕ್ವಾಲಿಟಿ ಕಣಮ್ಮ, ಡಿಸೈನ್ ಆಗಿ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನಮ್ಮಮ್ಮ ಬೇಡ ಅಂದರು ಗೈಸ್. ಗೈಸ್ ನಮ್ಮ ಅಪ್ಪ ಅಮ್ಮಂದು ಭರ್ಜರಿ ಶಾಪಿಂಗ್ ಆಗ್ತಾ ಇದೆ. ನನಗೆ ಮಾತ್ರ ಬೇಡ ಅಂತ ಹೇಳಿ ಇವರಿಬ್ಬರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದರು. ಅವ್ರಿಗೆ ಇವ್ರ ಗಿಫ್ಟು, ಇವ್ರಿಗೆ ಅವ್ರ ಗಿಫ್ಟು. ಇವಾಗ ಬಿಲ್ಲಿಂಗಿಗೆ ಹೋಗಿದ್ದಾರೆ ಗೈಸ್. ನಾವಿಬ್ಬರು ಅವಾಗಿಂದ ಕಾಯ್ದು ಇವಾಗ ಹೊರಗಡೆ ಬಂದ್ವಿ. ನನಗೆ ನೀನು, ನಿನಗೆ ನಾನು ಕೊಡಿಸ್ಬೋದಾಯಿತು. ನಾನು ಜಾಸ್ತಿ ಕೇಳ್ತಿದ್ದೆ ಅವಾಗ. ಗೈಸ್ ಇಬ್ಬರು ಬಂದ್ವಿ. ಆಯ್ತು ನಮ್ಮ ಶಾಪಿಂಗು. ಆಂಟಿ, ನಾವು ಇಷ್ಟೊತ್ತು ಶಾಪಿಂಗ್ ಮಾಡಲ್ಲ. ಹಂಗೆ ಮಾವು. ಹೌದು, ಕರೆಕ್ಟ್. ನಾವು ಆ್ಯಡ್ ಮಾಡಿದ್ದೀವಿ, ನೀವು ಒತ್ತು ಮಾಡ್ತೀರಾ. ಓಕೆ. ಇಲ್ಲ ಶರ್ಟ್ ಅಲ್ಲಪ್ಪ, ಒಂದೇ ತಗೊಂಬರ್ತೀವಿ. ಇದು ಚೆನ್ನಾಗಿದೆ. ಅಮ್ಮ ಶರ್ಟ್ ಯಾಕಮ್ಮ ತರಲಿಲ್ಲ? ಅದು ಯಾಕೋ ಇಷ್ಟ ಆಗಲಿಲ್ವಂತ ಅವ್ರಿಗೆ. ತಗೊಂಡೆ. ಭೂಮಿ ತುಂಬ ನೋಡು, ಅಲ್ಲೂ ಹಾಕ್ಬಿಟ್ಲು 400 ರೂಪಾಯಿ. 400 ರೂಪಾಯಿ ಅಲ್ಲ, 300 ರೂಪಾಯಿ. 229 rupees. ಬರ್ರಿ ಹೋಗೋಣ. ನನಗೆ ಯೂಸ್ ಆಗುತ್ತೆ ಅನ್ಸುತ್ತೆ. ಗೈಸ್ ನಾವು ಇವಾಗ ಬೌಲಿಂಗಿಗೆ ಬಂದಿದ್ದೀವಿ. ಕಾರ್ಡ್ ತೊಗೊಂಡು ರೀಚಾರ್ಜ್ ಮಾಡಿಸ್ಬೇಕು. ಅದಕ್ಕೆ 1800 rupees. ಸೊ ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದು ಕುತ್ಕೊಂಡು ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಅವ್ರಿಗೆ ಫಸ್ಟ್ ಟೈಮು. ಸೊ ನೋಡೋಣ ಹೆಂಗೆ ಆಡ್ತಾರೆ ಅಂತ. ಏನಂತ? ಅಯ್ಯೋ ತಡೀರಿ, ಅಲ್ಲಿ ನೋಡಿ ಬಂತಲ್ಲಿ ನಿಮ್ಮ ಹೆಸರು. ಉಷಾ ಬಸವರಾಜ್, ನಡೀರಿ. 9:30 ಕ್ಲೋಸ್ ಆಗತ್ತಂತೆ. ಸುಮ್ಮನೆ ದೊಡ್ಡ ವರ್ಷ ಆಗ್ಬಿಡತ್ತೆ. ತಗೊಳ್ಳಿ. ಈಗ ಈ ಕಡೆ ಉಷಾ ಬಸವರಾಜ್, ಆ ಕಡೆ ಭೂಮಿಕಾ ಚೇತನ, ಆ ಕಡೆ ನಮ್ಮ 3rd row ಇದೆ.
ಸ್ಲಿಪ್ಪರ್ ಎಲ್ಲ ಇಲ್ಲಿಡಪ್ಪ ಏನಾಗಲ್ಲ. ಸ್ಲಿಪ್ಪರ್ ಅಮ್ಮ ಅಲ್ಲಿಡಬೇಕು. ಸ್ಲಿಪ್ಪರ್ ಎಲ್ಲ ಬಿಚ್ಚು. ಗೈಸ್ ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಇಲ್ಲೇನೆ. ಫಸ್ಟ್ ಟೈಮ್ ನಾನು ಟೈಮ್ ಝೋನ್ ಪ್ರಮೋಷನಿಗೆ ಬಂದಿದ್ದೆ, ಅವಾಗ ಆಡಿದ್ದೆ. ಸೊ ಇವಾಗ ನಾನು ಅಪ್ಪ ಅಮ್ಮ ಆ್ಯಂಡ್ ಚೇತು. ಸೊ ಎಕ್ಸ್ಪೀರಿಯನ್ಸ್ ಇವಾಗ ನಮ್ಮ ಅಪ್ಪ ಅಮ್ಮ. ಕಡಿಯಮ್ಮ ನೋಡಿದೆ ನಮ್ಮ ಹೆಂಗೆ ಅಂತ. ನೋಡಿದೆ. ಮೈಕಲ್ಲಿ ಬೇಡ, ಶೂ ಏನಕ್ಕೆ ಅಲ್ಲಿ ನೋಡಿ ನಮ್ಮ ಅಮ್ಮ ನೋಡಲ್ಲಿ ನೋಡ್ಕ. ಓ ಒಂದೇ ಒಂದು ಒಂದೇ ಒಂದು ತಡಿ ನೋಡು. ನಂಗೇನು ಆಡಕ್ ಬರಲ್ಲ, ಅದು ಸುಮ್ಮನೆ ಹೇಳ್ತೀನಿ. ತಡಿ ಹೇಳ್ಕೊಡ್ತಾ ಇದ್ದೀನಿ. ಹಿಂಗಿದ್ದಾನೆ ಅಪ್ಪ, ಹಿಂಗೆ. ನೋಡಲಿ 3 ಆಯ್ತು ನಂದು. ಇವಾಗ ನಾನು ಇವಾಗ 72 ನಂದು, ಚೇತನ್ ನಂದು 106. ನೋಡೋಣ ಯಾರು ಗೆಲ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ ರೌಂಡ್ ಯಾರಿಗೂ ಹೇಳಕ್ಕಾಗಲ್ಲ. ಚೇತನು ಗೆಲ್ಬೋದು, ನಾನು ಗೆಲ್ಬೋದು. ಒಂದು ಉಳ್ಕೊಂತು ಗೈಸ್. ನಾನು 100 ಆಗಿದೆ ಗೈಸ್. ಇನ್ನೇನು ಅವಳೇ ವಿನ್ನರ್. ಇನ್ನೇನು 106 ಇದೆ. ಅವಳು ಆಲ್ರೆಡಿ ವಿನ್ ಆಗಿದೆ ಗೈಸ್. ಇನ್ನು ಬಿಡು, ಇನ್ನೇನು ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ಬಟ್ ಆದ್ರೂ ನಾನು 3 ಸತಿ 100 ಫುಲ್ ಬೀಳ್ಸಿದ್ದೀನಿ. 3 times. ನಾನು 1 ಸರಿ ಗೈಸ್ 1x ಬಂದರೆ ಇವಳಿಗೆ 3x ಬಂದಿದೆ. ಅಂದರೆ ಫುಲ್ಲು ಬಾಲ್ ಇದಾದರೆ. ಆ್ಯಂಡ್ ನಮ್ಮ ಅಮ್ಮ ಎಲ್ಲೋದ್ರು? ನಮ್ಮ ಅಮ್ಮ ಹೋಗ್ತಿದ್ದಾರೆ, ನಮ್ಮ ಅಪ್ಪನೂ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪ ಇಲ್ಲೇ ಕೂತಿದ್ದಾರೆ ಗೈಸ್. ಹೋಗೋಣ. ಆಕ್ಚುಲಿ ಇವತ್ತು ನಾವಿಬ್ರು ಆಡೋದ್ಕಿಂತ ನಮ್ಮ ಅಮ್ಮ ಆಡಿದ್ದು ತುಂಬಾ ಖುಷಿ ಆಯ್ತು. ಕಾರ್ಡ್ ಎಲ್ಲಿ? ಯಾರಿಗೆ ಕೊಟ್ಟೆ ನಿನ್ ಕಾರ್ಡ್? ಸರ್ರೆ ಹೊಡಿಬೇಕಪ್ಪ. ಅಲ್ಲ ಹೈಯೆಸ್ಟ್ ಹೋಗುತ್ತಲ್ಲ ಅದು. ಜೋರಾಗಿ ಜೋರಾಗಿ ಜೋರಾಗಿ. ಎಷ್ಟು ರೆಕಾರ್ಡ್? 778. ಅಮ್ಮ ಇದು ಹೆಂಗ್ ಗೊತ್ತಾ? ಯಾವ್ದು ಓ ತಾಳಮ್ಮ. ಓ ಇಲ್ಲ ಕಣೆ, ಖಾಲಿ. ಯಾಕೆ? ಹಾ ಹೊಡಿ ಹೊಡಿ. ಹಾ ಇಲ್ಲಿ ಹೊಡಿ. ಅಲ್ಲಿ ಅಮ್ಮ. ಇಲ್ಲಿ 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 ಬಂತಾವ್. ಆಯ್ತು ಅಡಪ್ಪ ಗೈಸ್. ಇವಾಗ ನಮ್ಮಮ್ಮ ಮತ್ತೆ ಚೇತು ಬಿಗ್ ಶಾಟ್ ಅಂತ. ಏನಾಯ್ತು? ಏನಾಗ್ತಿದೆ? ಹೊಡಿ. ಬಂತು ಹೊಡಿ, ಸರ್ರೆ ಹೊಡಿರಿ. ಹೊಡಿಯಮ್ಮ ಅಲ್ಲಿ ನೋಡ್ಕೊಂಡು. ಒಂದು 7 ಗಂಟೆ ಸ್ಪೀಡಾಗಿ ಹೋಗ್ಬೇಕಪ್ಪ. ಸ್ಪೀಡ್. ಊಟ ಇಲ್ಲ, ಮಾಡಬೇಕು. ಮಾಲಾಫೇಶಿಯಕ್ಕೆ ಬಂದಿದ್ವಿ. ಏಷ್ಯಾ ಅವಳು ಟೈಮ್ ಝೋನಲ್ಲಿ ಒಂದು ಕಿಂಡರ್ ಜಾಯ್ ಎತ್ತಾಕಿದ್ದಾಳೆ ಗೈಸ್. ಅಷ್ಟೇ ಪ್ರಾಫಿಟ್. ಆದಿಬ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನ್ಗಿಂತ ಅವರಿಬ್ರು ಎಲ್ಲ ಆಟ ಆಡಿದ್ರು ಅಲ್ಲ. ಅಪ್ಪ ನೋಡಿ ಫೋಟೋ ತೆಗಿತಿರೋದು ಚೆನ್ನಾಗಿದೆ. ಹಾಯ್ ದಾತ್ರಿ, ಇಲ್ಲಿ ಹಾಯ್ ಮಾಡು. ನನ್ನ ಯೂಟ್ಯೂಬ್ ಚಾನಲಿಗೆ ಹಾಯ್ ಮಾಡು. ಇಲ್ಲಿ ಹಾಯ್ ಗೈಸ್. ಇವಳ ನೇಮ್ ಏನು ಗೊತ್ತಾ? ದಾತ್ರಿ ಅಂತ. ಬಟ್ ಅವಳಿಗೆ ಇಷ್ಟನೇ ಇಲ್ವಂತೆ. ಅವ್ರ ಅಮ್ಮಂಗೆ ಹೇಳೋದಂತೆ ಚೇಂಜ್ ಮಾಡಿ ಅಂತ. ಯಾಕೆ ಇಷ್ಟ ಇಲ್ಲ ಅಂತ ಅವಳು ಹೇಳ್ತಾಳೆ. ಯಾಕೆ ಇಷ್ಟ ಇಲ್ಲ? ಅವ್ರ ಫ್ರೆಂಡ್ಸ್ ಎಲ್ಲ ರಾತ್ರಿ ಅಂತ ಕರೀತಾರಂತೆ ಗೈಸ್.
ಅದಕ್ಕೋಸ್ಕರ ಓಡೋದ್ಲು. ಇವಾಗ ಗೈಸ್ ಇವತ್ತು ನೈಟ್ ಇಲ್ಲೇ ಮಲ್ಕೊಳ್ಳೋದು ಇವ್ರ ಮನೇಲೆ. ಆ್ಯಂಡ್ ನಮ್ಮ ಪಪ್ಪ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಊಟ ಮಾಡೋಕ್ಕೆ. ನಾವು ಆಲ್ಮೋಸ್ಟ್ 10:30ಗೆ ಬಂದಿದ್ದೀವಿ. ನಾವು ಇವಾಗ ಊಟ ಮಾಡಿಕೊಂಡು ಕೆಳಗಡೆ ಲಗೇಜ್ ತಗೊಂಬರಕ್ಕೆ ಬಂದಿದ್ವಿ. ಆ್ಯಂಡ್ ಇವಾಗ ಬೆಳಗ್ಗೆ ನಾವು 3 ಗಂಟೆಗೆ ಎದ್ದು ರೆಡಿ ಆಗಬೇಕು. 6 ಗಂಟೆಗೆ ಫ್ಲೈಟ್ ಇದೆ. ಆ್ಯಂಡ್ ಎಸ್ ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅದು ಅಪ್ಪ ಅಮ್ಮನ ಜೊತೆ ಫಸ್ಟ್ ಟೈಮ್ ನಾನು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದು. ಅಂದರೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಈ ಥರ ಲೈಕ್ ಗೇಮ್ಸ್ ಎಲ್ಲ ಆಡಿಕೊಂಡು ಅದು ಇದು ಮಾಡಿಕೊಂಡು ಸಕ್ಕತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅವರಿಗೂ ಇಷ್ಟ ಆಯಿತು. ಅವರಿಗಂತೂ ಫುಲ್ ಕೈ ನೋವು ಬಂದು ಆ ಬಾಲ್ ಹಾಕಿ ಹಾಕಿ ಅಪ್ಪ ಅಮ್ಮನ ಇಬ್ಬರಿಗೂ ಕೈ ನೋವು ಬಂದಿದೆ. ಆ್ಯಂಡ್ ಇವಾಗ ಅವರೇ ಹಚ್ಚಿ ಮಲ್ಕೊತಾರೆ ಅವರು. ಆ್ಯಂಡ್ ಎಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸ್ವಲ್ಪ ನಮ್ಮ ಮೇಲೆ ಇರಲಿ. ನೆಕ್ಸ್ಟ್ ನಾಳೆ ವ್ಲಾಗ್ ನಾನು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತೀನಿ ಅಂತ ಆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಲವ್ ಯು ಆಲ್. ಶುಭರಾತ್ರಿ ಗೈಸ್.